ಗೌರಿಬಿದನೂರು ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ಸ್ ಲಾಡ್ಜ್ನಲ್ಲಿ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಕಿಗೆ ಬಂದಿದ್ದು ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತರನ್ನ ದೊಡ್ಡಬಳ್ಳಾಪುರ ಮೂಲದ ಡಿಪಿ ಮಧುತೇಜ್ ಎಂದು ಗುರುತಿಸಲಾಗಿದೆ. ಇವರು ಡಿಪಾಳ್ಯ ಎಸ್ಬಿಐ ಶಾಖೆಯಲ್ಲಿ ಕಳೆದ 1 ವರ್ಷದಿಂದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಮಧುತೇಜ್ ಅವರು ಆಗಸ್ಟ್ 11ರ ರಾತ್ರಿ ಸುಮಾರು 9:30 ವೇಳೆಗೆ ಗೌರಿಬಿದನೂರು ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ಸ್ ಲಾಡ್ಜ್ಗೆ ಆಗಮಿಸಿ ಕೊಠಡಿಯೊಂದನ್ನು ಬಾಡಿಗೆಗೆ ಪಡೆದಿದ್ರು. ಲಾಡ್ಜ್ ಸಿಬ್ಬಂದಿಯೊಂದಿಗೆ ಮಾತನಾಡಿದ ಅವರು ಮರುದಿನ ಬೆಳಗ್ಗೆ ತೆರಳುವುದಾಗಿ ತಿಳಿಸಿದರು ಎನ್ನಲಾಗಿದೆ. ಆದರೆ ಮರುದಿನ ಸಂಜೆ ಸುಮಾರು 6 ಗಂಟೆಯಾದರೂ ಕೊಠಡಿಯಿಂದ ಯಾವುದೇ ಪ್ರತಿಕ್ರಿಯೆ ಕಂಡುಬರದ ಹಿನ್ನೆಲೆಯಲ್ಲಿ ಲಾಡ್ಜ್ ಸಿಬ್ಬಂದಿಗೆ ಅನುಮಾನ ಬಂದು ಹಲವು ಬಾರಿ ಬಾಗಿಲು ತಟ್ಟಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಇದರಿಂದ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಪೊಲೀಸರು ಹಾಗೂ ಲಾಡ್ಜ್ ಸಿಬ್ಬಂದಿ ಬಾಗಿಲು ತೆರೆಯಲು ಮುಂದಾದಾಗ ಮಧುತೇಜ್ ಅವರು ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್, ನಗರ ಸಬ್ ಇನ್ಸ್ಪೆಕ್ಟರ್ ವರಲಕ್ಷ್ಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣಕ್ಕೆ ಸಂಬಂಧಿಸಿ ಅಗತ್ಯ ಕಾನೂನು ಪ್ರಕ್ರಿಯೆ ಕೈಗೊಂಡು ತನಿಖೆ ಆರಂಭಿಸಿದ್ದಾರೆ. ಮಧುತೇಜ್ ಅವರ ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಅವರ ವೈಯಕ್ತಿಕ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಚಾರಗಳ ಕುರಿತು ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಲಾಡ್ಜ್ಗೆ ಅವರು ಬಂದ ಸಂದರ್ಭ, ಕೊಠಡಿಗೆ ಪ್ರವೇಶಿಸಿದ ಸಮಯ ಸೇರಿದಂತೆ ವಿವಿಧ ಅಂಶಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಸುಮಂತ್ ಅಂತ. ಈ ಲಾಡ್ಜ್ ಇನ್ಚಾರ್ಜ್. ಒಬ್ಬರು ಎಂಪ್ಲಾಯರ್ ಪರ್ಸನ್ ಒಂದು 9 ಗಂಟೆಯಲ್ಲಿ 9 ಗಂಟೆ 9:30 ಆಯಿತು. ಒಂದು 10 ನಿಮಿಷ ಬಂದು ಸರ್ ಸ್ವಲ್ಪ ರೂಮ್ ಬೇಕಿತ್ತು ಅಂತ ಕೇಳೋದು. ರೂಮ್ ಬೇಕು ಅಂತ ಕೇಳಿದಾಗ ಯಾವ ಕಡೆ ಉಂಟು ಏನೋ ಕೇಳಿ ವಿಚಾರಿಸ್ತೀನಿ. ನಾರ್ಮಲಾಗಿ ವಿಚಾರಿಸ್ತಾರಲ್ಲ, ಸಡನ್ನಾಗಿ ರೂಮ್ ಕೊಡೋಕ್ಕಾಗಲ್ಲ, ಎಷ್ಟು ಚೆನ್ನಾಗಿದೆ ಏನು ಇತ್ತು ಅಂತ. ಆಮೇಲೆ ಒಬ್ಬರೇ ಹೇಳೋದು ಅಂತ ಕೇಳೋದು. ಹೇಳಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ID ಪ್ರೂಫ್ ಎಲ್ಲ ಇಸ್ಕೊಂಡು ನಂಬರ್ ಕೊಟ್ಟೆ, ರೂಮ್ ಕೊಟ್ಟೆ. ಒಂದ್ಸಲ ರೂಮ್ನ ಚೆಕ್ ಮಾಡ್ಕೊಂಡು ಬಂದು ನೋಡ್ಬಿಟ್ಟು ಆಮೇಲಿಂದ ರೂಮ್ ತೊಗೊಂಡು ಸರಿ ಆಯಿತು ಅಂತ ರೂಮ್ ಕೊಟ್ಟಮೇಲೆ ಅಲ್ಲಿಂದ ನಾವು ಇದು ಮಾಡೋದಿಲ್ಲ. ಚೆಕ್ಔಟ್ ಟೈಮ್ ಆಯ್ತಲ್ಲ, ಎಲ್ಲ ಎಂಟ್ರಿ ಮಾಡಿಬಿಟ್ಟು ಆಮೇಲೆ ರೂಮ್ ಕೊಟ್ಟೋದ್ಮೇಲೆ ಚೆಕ್ಔಟ್ ಟೈಮ್ ಆಯಿತು. ಅವಾಗ ಒಂದ್ಸಲ ಹೋದೆ, ಒಂದ್ಸಲ ಚೆಕ್ ಮಾಡಿದೆ, ಡೋರ್ ಕೊಡದೆ ಒಂದು 2 ನಿಮಿಷ ಮಾಮೂಲಿ ಎಲ್ಲ ಸ್ಟ್ರೆಸ್ ಆಗಿರ್ತಲ್ಲ, ಡ್ರಿಂಕ್ಸ್ ಮಾಡಿದ್ರು ಮಲ್ಕೊಂಡಿರ್ಬೇಕು ಅಂತ ಸುಮ್ಮನೆ ಆದೆ. ಮತ್ತೆ ಇನ್ನೊಂದು 3 ಅವರ್ ಬಿಟ್ಟು ಹೋದೆ, ಆವಾಗಲೂ ಚೆಕ್ ಮಾಡಿದೆ. ಆಮೇಲಿಂದ 3 ಅವರ್ ಆದಮೇಲೆ ಮತ್ತೆ ಅವಾಗಲೂ ಎದುರಲಿಲ್ಲ. ಇನ್ನೂ ಒಂದ್ಸಲ ಲಾಸ್ಟ್ 5:30 6 ಗಂಟೆ ಟೈಮ್ ಅವಾಗ ಹೋಗಿ ಯಾಕಂದ್ರೆ ಡೌಟ್ ಬಂದ್ಬಿಡ್ತು. ಆಮೇಲೆ ಎಷ್ಟು ಸಲ ಡೋರ್ ಹೊಡೆದ್ರೂ ಹೇಳಿರಲ್ಲ, ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡೆ, ಒಂದು 5-6 ನಿಮಿಷ ಡೋರ್ ಬಿಡಿದೆ. ಓಪನ್ ತೆಗಿಲಿಲ್ಲ ಡೋರು. ನಾನು ಯಾಕೆ ಡೌಟ್ ಬಂದಾಗಿತ್ತು. ಡೋರ್ನ ಸ್ವಲ್ಪ ಜರ್ಕಿಸ್ಕೊಂಡು ಮಾಡಿದ್ರೆ ಸಿಂಗಲ್ ಒಂದು ಬೋಟ್ ಹಾಕಿದೆ ಅಷ್ಟೇ. ಅದು ಸ್ವಲ್ಪ ದಬ್ಬದ್ನಲ್ಲ ಜೋರಾಗಿ ಓಪನ್ ಆಗಿತ್ತು. ನೋಡಿದ ತಕ್ಷಣ ನಾನೇ ಶಾಕ್ ಆಗಿಬಿಟ್ಟು ಫಸ್ಟ್ ಟೈಮ್ ಈ ಥರ ಹ್ಯಾಂಗ್ ಮಾಡ್ಕೊಂಡಿದ್ರು. ಮತ್ತು ಓನರ್ಗೆ ಮತ್ತು ಇನ್ನೊಂದು ಸರ್ ಎಷ್ಟೊತ್ತಲ್ಲಿ ನೋಡಿದ್ದು? ಒಂದು 5:45 6 ಗಂಟೆ. ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅವರೇ ಲೋಕಲ್ ಒಂದು? ಇಲ್ಲ, ಏನು ಹೇಳಲಿಲ್ಲ. ಈ ಥರ ನಾವು ಕೆಲಸ ಮಾಡ್ಕೊಂಡು ಬಂದಿರೋದು ಅಂತ ಏನೋ ಅದು ಅಷ್ಟೇ. ಈಗ ನಾರ್ಮಲಾಗಿ ಸರ್ ಈಗ ಆಫೀಸ್ ವರ್ಕರು ಫೀಲ್ಡ್ ವರ್ಕ್ ಮಾಡೋರೆಲ್ಲ ಬರ್ತಾರಲ್ಲ, ಈ ಗೋಲ್ಡ್ ಫೈನಾನ್ಸು ಅದು ಇದು ಅವರೆಲ್ಲ ತೊಗೊತಾರಲ್ಲ, ಅದೇ ಥರ ಇವರು ಅಂತ ನಾವು ರೂಮ್ ಕೊಟ್ಟಿದ್ದು. ಮಧುತೇಜ್ ಅವರಿಗೆ ಉತ್ತಮ ಉದ್ಯೋಗವಿದ್ದು ಕೈತುಂಬಾ ಸಂಬಳ ಹಾಗೂ ಕುಟುಂಬವೂ ಇದ್ದು 2 ಮಕ್ಕಳ ತಂದೆಯಾಗಿದ್ರು. ಅವರು ಇಂತಹ ದುರಂತ ನಿರ್ಧಾರಕ್ಕೆ ಏಕೆ ಬಂದರು ಎಂಬ ಪ್ರಶ್ನೆ ಇದೀಗ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರನ್ನ ಕಾಡುತ್ತಿದೆ. ಆತ್ಮಹತ್ಯೆಗೆ ಕಾರಣವಾಗಿರಬಹುದಾದ ಯಾವುದೇ ವೈಯಕ್ತಿಕ ಅಥವಾ ವೃತ್ತಿಪರ ಒತ್ತಡಗಳಿವೆಯೇ ಎಂಬ ಬಗ್ಗೆಯೂ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಪೊಲೀಸರು ನಡೆಸುತ್ತಿರುವ ತನಿಖೆಯ ನಂತರವೇ ಘಟನೆಯ ಹಿಂದಿರುವ ನಿಖರ ಕಾರಣ ಬೆಳಕಿಗೆ ಬರಬೇಕಿದೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.